ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಈ ವ್ಲಾಗ್ ಬಂದು ಗೌರಿ ಹಬ್ಬದ ಇನ್ನೊಂದು ದಿನದ್ದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಹಬ್ಬಕ್ಕೆ ಇನ್ನೊಂದು ದಿನ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ, ಪೂಜೆ, ಬಾಗಿನ ಸಾಮಾನೆಲ್ಲ ಬಾಗಿನ ತುಂಬೋದು, ಅದೆಲ್ಲ ಕೆಲವೊಂದು ರಾ ಕ್ಲಿಪ್ಪಿಂಗ್ಸ್ ಕೂಡ ಇದನ್ನು ಹೆಂಗಸ್ರು ದರ್ಬಾರ್ ಅಲ್ವಾ ಅಂಕಲು? ನಾಳೆಗೆ ಹೆಂಗಸ್ರು ದರ್ಬಾರ್, ಗಂಡಸ್ರು ಗಣಪತಿಗೆ, ಹೆಂಗಸ್ರು ಗೌರಿ. ನಮ್ಮನೆಗಳಲ್ಲಿ ಇದೇ ಥರ ಇರುತ್ತೆ. ನಾನು ನಮ್ಮನೇಲಿ ಎಲ್ಲ ಕೆಲಸ ಮುಗಿಸಿ ಅಮ್ಮನ ಮನೆಗೆ ಹಬ್ಬದ ಇನ್ನೊಂದು ದಿನವೇ ಹೋಗೋದು. ಬಳೆ ಮಲರದ ಪೂಜೆ ನಾವು ಅವತ್ತೇ ಮಾಡಬೇಕಾಗಿರುತ್ತೆ, ಬಾಗಿನ ಎಲ್ಲ ಅವತ್ತೇ ತುಂಬಿ ಇಡಬೇಕಾಗುತ್ತೆ. ಹಾಗಾಗಿ ನಮ್ಮನೇಲಿ ಎಲ್ಲ ಮುಗಿಸಿ ನಾನು ಅಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗೋಗಿತ್ತು. ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕೆಲಸಕ್ಕೆ ಅಂತ ಅಲ್ಲೂ ಕೂತ್ಕೊಂಡೆ. ಅದೆಲ್ಲ ಮುಗಿಸಿ ಬಳೆ ಮಲರದ ಪೂಜೆ ಮಾಡಬೇಕಿತ್ತು. ಬಳೆಗಳೆಲ್ಲ ಜೋಡಿಸಿ ದೇವ್ರ ಮುಂದೆ ಇಟ್ಟು ನನಗೆ ಯಾವ ರೀತಿ ಗೊತ್ತಿದೆಯೋ, ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ಪೂಜೆನ ಮಾಡಿ ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಬಳೆಗಳನ್ನ ಹಾಕ್ಕೊತಿದ್ದೀವಿ. ಕೆಲವೊಂದು ರಾ ಕ್ಲಿಪ್ಪಿಂಗ್ಸ್ಗಳೆಲ್ಲ ಹಂಗೆ ಇದೆ, ಇನ್ನೊಂದು ಕೆಲವೊಂದು ಮ್ಯೂಟ್ ಮಾಡಿದ್ದೀನಿ ನಾನೇ. ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ಗೌರಿ ಹಬ್ಬ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಂದು ಹೆಣ್ಮಕ್ಳಿಗೂ ಗೌರಿ ಹಬ್ಬ ಅನ್ನೋದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಆ ಟೈಮಲ್ಲಿ ತವ್ರ ಮನೆಯಿಂದ ಬಾಗಿನ ಬರೋದಾಗಿರ್ಬೋದು, ಹೆಣ್ಮಕ್ಳು ಅಪ್ಪ ಅಮ್ಮನ ಮನೆಗೆ ಗೌರಿ ಹಬ್ಬಕ್ಕೆ ಅಂತ ಹೋಗೋದಾಗಿರ್ಬೋದು, ಅದೆಲ್ಲ ಒಂಥರ ಮೂಮೆಂಟ್ಸು. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಖುಷಿ ಕೊಡೋವಂಥ ಹಬ್ಬ ಇದು. ಎಲ್ಲ ಹಬ್ಬಕ್ಕಿಂತ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಗೌರಿ ಹಬ್ಬ ಅಂತ ಅಂದರೆ. ನಾನು ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಇಷ್ಟು ವರ್ಷ ಆಗಿದೆ, ಆದರೂ ನಾನು ಒಂದು ವರ್ಷವೂ ಕೂಡ ಗೌರಿ ಹಬ್ಬ ಮಾಡೋದನ್ನ ಮಿಸ್ ಮಾಡೇ ಇಲ್ಲ. ಪ್ರತಿ ವರ್ಷ ಇದೇ ರೀತಿ ಬರೋದು, ಹಬ್ಬ ಮಾಡೋದು, ಆಮೇಲಿಂದ ನಮ್ಮ ಮನೆಗೆ ನಾನು ಹೋಗೋದು, ಇದೇ ಇರುತ್ತೆ. ಹಾಗೆ ಮಾತಾಡ್ತಾ ಹರಟೆ ಹೊಡಿತಾ ಎಲ್ಲರ ಕೈಲೂ ಫ್ಯಾಮಿಲಿಯವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಈ ಸಲ ಈ ರೀತಿ ನಡೀತು. ಯಾಕಂತಂದರೆ ನಮ್ಮ ಮನೇಲಿ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ನಾನು ನಮ್ಮ ಅತ್ತೆ ಮನೇಲಿ ಮಾಡೋಣ ಅಂತ ನಾನು ನಮ್ಮ ಆಂಟಿ ಇಲ್ಲಿ ಬಂದಿದ್ವಿ. ಪ್ರತಿ ವರ್ಷ ನಾನು ನಮ್ಮ ಮನೆಯಲ್ಲೇ ಮಾಡೋದು. ಈ ಸಲ ಇವ್ರ ಮನೇಲಿ ಮಾಡೋ ಥರ ಆಯಿತು. ಅಲ್ಲಾದರೂ ಒಂದೇ ಇಲ್ಲಾದರೂ ಒಂದೇ. ನಮ್ಮ ಮನೇಲಿ ಮಾಡಿದ್ರೆ ಇವರೆಲ್ಲ ಅಲ್ಲಿಗೆ ಬರ್ತಾರೆ. ಇಲ್ಲಿ ಮಾಡಿರೋದ್ರಿಂದ ನಾವುಗಳೆಲ್ಲ ಇಲ್ಲೇ ಇದ್ದೀವಿ ಅಷ್ಟೇ. ಸುಮ್ಮನೆ ನಾವೆಲ್ಲ ಒಂದು ಕಡೆ ಸೇರಿದ್ವಿ ಅಂತ ಅಂದರೆ ಸುಮ್ಮನೆ ಇರಲ್ಲ. ಅದು ಇದು ಬೇಡದಿರೋ ವಿಷಯಗಳು, ಟಾಪಿಕ್ಸ್ಗಳು ಬರ್ತಿರುತ್ತೆ, ಗಾಸಿಪ್ ಮಾತುಗಳು. ಹಾಗಾಗಿ ಕೆಲವೊಂದು ಕಡೆ ಎಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ, ಒಂದು ವಹಿಸ್ಕೊಟ್ಟಿದ್ದೀನಿ. ಅದೆಲ್ಲ ನಾನು ಮಾಡ್ತಿದ್ರು. ಬೇರೆ ಕೆಲಸ ಎಲ್ಲ ನಮ್ಮ ಅಮ್ಮ ಒಂದು ಕಡೆ, ನಮ್ಮ ಅತ್ತೆ ಒಂದು ಕಡೆ, ಆಂಟಿ ಒಂದು ಕಡೆ ಮಾಡಿಕೊಡ್ತಿದ್ದಾರೆ. ಹಾಗೆ ಮಾತಾಡ್ಕೊತ ಇವನೊಬ್ಬ ವೇಸ್ಟ್ ಫಾರ್ ಡಿಫರೆಂಟ್ ಸಂಬಂಧದಲ್ಲಿ ಇದುವೇ ಇದು ಇಲ್ಲಿ ಸೇಮ್ ಇದುವೇ ಇದು ಒಂದೇ ಫ್ರಾನ್ಸ್. ಯಾರೇ ಕಮೆಂಟ್ ಮಾಡೋರಲ್ಲ ರೇಖಾ ಆಂಟಿ ಅಂದ್ಬಿಟ್ಟು, ನಾನು ಯಾರೋ ಮಾಡೋನೆ ಲಾಗಲ್ಲಿ ಅಯ್ಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ.
ತರಕಾರಿ ಹಾಕಿಸ್ಕೊಂಡ್ರಿ ತಗೊಳ್ಳೆ ಹೂವ ಮಾಡ್ಕೊಂಡು ಕೊಳೆ ಕೊತ್ಮುರಿ ಕೊದಿಕ್ಸಿ ಚೆನ್ನಾಗಿ ಹೌದು, ನಾವು ಯಾವ ಥರ ಎಂಜಾಯ್ ಮಾಡ್ಕೊಂಡು ಎಲ್ಲನೂ ತಿಂತಿದ್ದೀವಿ ಅಂತ. ಪೂಜೆ ಎಲ್ಲ ಮುಗಿಸಿ ಪಾನಿಪುರಿ ಮಸಾಲೆ ಪುರಿ ಅಂತ ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಗೆ ಊಟ ಮಾಡಿ ಮಲ್ಕೊಂಡ್ವಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.